ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸ್ವಾಭಿಮಾನ ಮತ್ತು ಅಹಂಕಾರ ಇವುಗಳ ಮಧ್ಯೆ ಏನು ವ್ಯತ್ಯಾಸ ಅಂತ ಈ ಒಂದು ಸಂಶಯ ತುಂಬಾ ಮಂದಿಗೆ ಬರುತ್ತೆ. ಎಷ್ಟೋ ಬಾರಿ ಜನರು ಇದನ್ನು ಕೇಳ್ತಾರೆ. ಯಾಕಂದ್ರೆ ಈ ವೇದಾಂತದ ಪ್ರವಚನಗಳಲ್ಲಿ ನಿರಹಂಕಾರ, ಯಾವ ಗರ್ವ ಇಲ್ಲದೆ ಇರುವಂತಹದ್ದು, ಎಲ್ಲ ರೀತಿಯಲ್ಲೂ ಕೂಡ ಬಹಳ ನಮ್ರವಾಗಿರುವಂತಹದ್ದು, ನಮ್ಮ ಬಗ್ಗೆ ನಾವು ಏನು ಭಾವಿಸದೇ ಇರುವಂತಹದ್ದು, ನಾವೇನೂ ಇಲ್ಲ. ವೇದಾಂತದಲ್ಲೂ ಅಷ್ಟೇ, ಆಮೇಲೆ ಭಕ್ತಿ ಮಾರ್ಗದಲ್ಲೂ ಕೆಲವು ಕಡೆ ಭಗವಂತಂದೆಲ್ಲವೂ ಕೂಡ ನಾವೇನೂ ಇಲ್ಲ, ನಾವು ಬರೇ ಸೊನ್ನೆ ಅಂತ ಹೇಳುವ ಮಾತುಗಳು ಬರ್ತವೆ. ಅಂತ ಮಾತೇ ಬರ್ಬೇಕಂತೇನಿಲ್ಲ, ಆದರೆ ಬಹಳಷ್ಟು ಆ ಮಾತುಗಳು ಬರ್ತವೆ. ಅದನ್ನು ಕೇಳುವಂತಹ ಶ್ರೋತೃ ವೃಂದ, ಆಡಿಯನ್ಸ್, ಆ ಮಾತು ಕೇಳಿದಾಗ ಸ್ವಲ್ಪ ಗಲಿಬಿಲಿಗೊಳ್ತಾರೆ. ಯಾಕಂದ್ರೆ ಆ ರೀತಿ ಏನು ಗರ್ವ ಇಲ್ಲದೆ ಇರೋದು, ಏನು ಜಂಬ ಇಲ್ಲದೆ ಇರುವುದು, ಏನು ತಮ್ಮ ಬಗ್ಗೆ ಹೆಮ್ಮೆ, ತಾವು ಮೇಲು ಅಂತ ಭಾವಿಸದೇ ಇರುವಂತಹದ್ದು ಬಹಳ ಚಂದವಾಗಿ ತೋರುತ್ತೇನೋ ಸರಿ. ಆದ್ರೆ ಈ ಪ್ರಪಂಚದಲ್ಲಿ ನಾವು ಅಷ್ಟೊಂದು ನಿಗರ್ವಿ, ಗರ್ವ ಇಲ್ಲದವರಿಗೆ ನಿಗರ್ವಿ ಅಂತವೆ, ಅಷ್ಟು ನಿಗರ್ವಿಯಾಗಿದ್ರೆ ಈ ಪ್ರಪಂಚ ನಮ್ಮನ್ನ ದುರುಪಯೋಗ ಮಾಡ್ಕೊಳ್ಳುತ್ತೆ. ಡೋಂಟ್ ವಿ ಬಿಕಮ್ ಡೋರ್ ಮ್ಯಾಟ್? ಎಲ್ಲರೂ ಕೂಡ ತಮ್ಮ ಕಾಲನ್ನ ಒರೆಸ್ಕೊಂಡು ಮುಂದೆ ಹೋಗ್ತಾರೆ ಒಳಗೆ. ಆ ಪ್ರಕಾರ ಕಾಲು ಒರೆಸೋಕಿರುವಂತಹ ಡೋರ್ ಮ್ಯಾಟ್ ನಾವಾಗೋದಿಲ್ವೇ? ಏನ್ರಿ, ಗರ್ವ ಇರಬಾರ್ದು, ಜಂಬ ಇರಬಾರ್ದು, ಜಂಬದ ಕೋಳಿ ಆಗಬಾರ್ದು, ಅದೆಲ್ಲ ಮಾತಾಡೋದು ಸರಿ. ಆದ್ರೆ ನಾವು ಈ ಪ್ರಪಂಚದಲ್ಲಿ ಒಂದು ಸ್ವಲ್ಪ ಸ್ವಾಭಿಮಾನ ಇಟ್ಕೊಂಡು, ಏನ್ರಿ ನಿಮ್ಗಿಂತ ಕಡಿಮೆ ನಾವಿಲ್ಲ, ಕಮ್ ಕಿಸಿ ಸೆ ಕಮ್ ನಹಿ ಅಂತೇಳಿ ಹಿಂದಿಯಲ್ಲೇ ಹೇಳ್ತಾರೆ. ನಾವು ಯಾರಿಗಿಂತ ಕಡಿಮೆ ಇಲ್ಲ ಅನ್ನೋದು ಸ್ವಲ್ಪ ಬೇಕಲ್ವೇ ಅಂತ ಒಂದು ಪ್ರಶ್ನೆ ಬರುತ್ತೆ. ಮತ್ತೆ ಯಾವ ಸ್ವಾಭಿಮಾನವು ಇಟ್ಕೊಳ್ಳದಿದ್ರೆ ಅದು ಅಧ್ಯಾತ್ಮಕ್ಕಿಂತ ಹೆಚ್ಚಾಗಿ ನಮಗೆ ನಮ್ಮ ಬಗ್ಗೆನೆ ನಾವು ಯಾವ ಪ್ರಯೋಜನಕ್ಕಿಲ್ಲ, ನಾವು ಕೆಲ್ಸಕ್ಕೆ ಬಾರದವರು, ಅಯ್ಯೋ ಎಲ್ಲರೂ ಎಷ್ಟೆಷ್ಟು ಮುಂದೆ ಹೋಗಿದ್ದಾರೆ, ನಾವು ಹಿಂದೆ ಬಿದ್ದೆವು, ನಾವು ನಿಷ್ಪ್ರಯೋಜಕರು ಇತ್ಯಾದಿಯಾಗಿ ಎಲ್ಲ ಭಾವನೆ ಬಂದ್ರೆ ಅದು ಗ್ರಹಚಾರ ಅಲ್ವಾ? ಆದ್ರಿಂದ ಈ ಸಂಶಯ ಏನಂತ ಹೇಳಿದ್ರೆ, ಪ್ರಪಂಚದಲ್ಲಿ ಇದ್ದ ಮೇಲೆ ನಮ್ಮೆಲ್ಲರಿಗೂ ಕೂಡ ಒಂದಿಷ್ಟು ಸ್ವಾಭಿಮಾನ, ನಾವು ಯಾರಿಗೂ ಕಡಿಮೆ ಇಲ್ಲ, ನಮ್ಮಲ್ಲಿಯೂ ಎಲ್ಲ ಇದೆ. ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಕುಲ, ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ರೂಪ, ನಮ್ಮ ಗುಣಗಳು, ನಮ್ಮ ರೀತಿ ನೀತಿಗಳು, ಇವೆಲ್ಲದರ ಬಗ್ಗೆ ಒಂದಿಷ್ಟು ನಮ್ಮಲ್ಲಿ ಅಭಿಮಾನ ಬೇಕು ಅನ್ನೋದಾಗಿ ನಮಗನಿಸುತ್ತೆ. ಆದ್ರೆ ಅಧ್ಯಾತ್ಮದ ಹೆಚ್ಚು ಹೆಚ್ಚು ಮೇಲೆ ಹೋದಂತೆ ನಿಮ್ಮ ದುರಭಿಮಾನವನ್ನ ಬಿಡಿ. ಅಭಿಮಾನಕ್ಕೆ ದುರಭಿಮಾನ ಅಂತ ಹಾಕ್ಬಿಟ್ರು. ಒಳ್ಳೆ ಅಭಿಮಾನಕ್ಕೆ ಯಾವ ಸ್ಥಳ ಇದ್ದ ಹಾಗೆ ತೋರೋದಿಲ್ಲ. ನಿಮ್ಮದಿದೆಲ್ಲ ದುರಭಿಮಾನ. ಈ ಅಭಿಮಾನವನ್ನು ಬಿಟ್ಟು ನಮ್ರರಾಗಿ, ನೀವು ಭಗವಂತನ ಕೈಯಲ್ಲಿ ಒಂದು ಉಪಕರಣ ಅಷ್ಟೇ, ನಿಮ್ಮದು ಏನೂ ಇಲ್ಲ, ಇಲ್ಲಿ ಒಂದು ಪೈಸೆ ಕೂಡ ನಿಮ್ಮದಲ್ಲ, ಎಲ್ಲ ಭಗವಂತಂದು. ಒಂದು ಮಾತು ಮತ್ತೆ ಬಂತು, ಮತ್ತೆ ನಮ್ಮಲ್ಲಿ ಗೊಂದಲ ಆಗುತ್ತೆ. ಅದರಿಂದ ಸ್ವಾಭಿಮಾನವು ಅಹಂಕಾರವೇ, ಅಥವಾ ಅಹಂಕಾರ ಸ್ವಲ್ಪ ಬೇರೆ, ಸ್ವಾಭಿಮಾನ ಸ್ವಲ್ಪ ಬೇರೆ ಅಂತ ಹೇಳ್ಬಹುದಾ? ಅದರ ಮೇಲೆ ನಾವು ಒಂದು ಸ್ವಲ್ಪ ಸ್ಪಷ್ಟೀಕರಣ, ಕ್ಲಾರಿಫಿಕೇಶನ್ ಕೊಡೋಣ ಅಂತ ಇವತ್ತು ಹೊರಟಿದ್ದೇವೆ. ಸ್ವಾಭಿಮಾನದಲ್ಲಿ ಏನಾಗುತ್ತೆ ಮತ್ತು ಅಹಂಕಾರದಲ್ಲಿ ಏನಾಗುತ್ತೆ? ಅಧ್ಯಾತ್ಮದಲ್ಲಿ ಸ್ವಾಭಿಮಾನ ಇರಬಾರದಂತ ಹೇಳೋದಿಲ್ಲ, ಅಹಂಕಾರ ಇರಬಾರದಂತಾರೆ. ನಿಮಗೆ ನಮಗೆ ಬರುವಂತಹ ಸಮಸ್ಯೆ ಈ ಸ್ವಾಭಿಮಾನ ಮತ್ತು ಅಹಂಕಾರದ ಮಧ್ಯೆ ಅವುಗಳನ್ನ ಪ್ರತ್ಯೇಕಿಸುವಂತಹ ರೇಖೆ ಹೇಗೆ ಕಂಡುಕೊಳ್ಳೋದು? ಹೌ ಟು ಫೈಂಡ್ ದಿ ಡಿವೈಡಿಂಗ್ ಲೈನ್ ಬಿಟ್ವೀನ್ ಸೆಲ್ಫ್ ರೆಸ್ಪೆಕ್ಟ್ ಅಂಡ್ ಈಗೋಯಿಸಮ್. ಸೆಲ್ಫ್ ರೆಸ್ಪೆಕ್ಟ್ ನಮಗೆ ಬೇಕಾಗುತ್ತೆ. ನಾವು ತಲೆ ಎತ್ತಿ ಎದೆ ಮೇಲ್ ಮಾಡಿಕೊಂಡು ನಡಿಬೇಕಾದ್ರೆ
ನಮಗೆ ನಮ್ಮ ಬಗ್ಗೆ ಸೆಲ್ಫ್ ರೆಸ್ಪೆಕ್ಟ್ ಬೇಕಾಗುತ್ತೆ. ಇಲ್ವಾದ್ರೆ ಯಾರ್ಯಾರೋ ನಮ್ಮನ್ನ ಎಕ್ಸ್ಪ್ಲಾಯ್ಟ್ ಅಂತಾರೆ, ಶೋಷಣೆ ಮಾಡಬಹುದು. ಯಾರೋ ನಮಗೆ ಕೂತ್ಕೋ ಅಂತ ಹೇಳಿದಾಗ ಆಯ್ತು ಆಯ್ತು ಬುದ್ಧಿ ಕೂತ್ಕೊಂಡೆ ಅಂತ ಹೇಳೋದು, ಹೇಳು ಅಂತಾಗ ನಾವು ಹೇಳೋದು, ಆ ಥರ ಆಗ್ಬೇಕಾ? ಅಹಂಕಾರ ಇಲ್ಲ ಅನ್ನುವಂಥ ಹೆಸರಿನಲ್ಲಿ ನಾವು ಯಾರ್ಯಾರೋ ಹೇಳಿದ ಮಾತೆಲ್ಲ ಕೇಳ್ಕೊಳ್ತಾ, ನಮ್ಮಲ್ಲಿ ನಮ್ಮ ಸಂಪತ್ತಿದ್ರೂ ಕೂಡ, ನಮ್ಮ ಪ್ರತಿಭೆ ಇದ್ರೂ ಕೂಡ, ನಮ್ಮಲ್ಲಿ ನಮ್ಮದೇ ಶಕ್ತಿ ಸಾಮರ್ಥ್ಯ ಇದ್ರೂ ಕೂಡ, ನಮ್ಮಲ್ಲಿ ನಮ್ಮದೇ ಒಂದು ಸ್ಥಾನಮಾನ ಇದ್ರೂ ಕೂಡ ಈ ಅಧ್ಯಾತ್ಮ ಕೇಳ್ಕೊಂಡು ನಾವೇನೂ ಇಲ್ಲ, ನಾವು ಹುಲ್ಲು ಕಡ್ಡಿಗೆ ಸಮಾನ ಅಂತ ಭಾವಿಸುತ್ತಾ ಯಾರ್ಯಾರೋ ನಮ್ಮನ್ನ ಯಾವ್ದಾವುದೋ ದಿಕ್ಕಿನಲ್ಲಿ ದೂಡ್ಲಿಕ್ಕೆ ಬಿಡ್ಬೇಕಾ ಅಂತ ಒಂದು ಸಂಶಯ ಬರುತ್ತೆ. ಆದ್ರಿಂದ ಇದನ್ನು ಸ್ವಲ್ಪ ವಿಶ್ಲೇಷಿಸೋಣ. ಏನಂತ ಹೇಳಿದ್ರೆ, ಸ್ವಾಭಿಮಾನ ಬೇಕು. ಸ್ಪಷ್ಟವಾಗಿ ನಾನು ಹೇಳ್ತೀನಿ, ನಮ್ಮೆಲ್ಲರಿಗೂ ಕೂಡ ಸ್ವಾಭಿಮಾನ ಬೇಕು, ಆದ್ರೆ ಅಹಂಕಾರ ಇರಬಾರದು. ಏನ್ ವ್ಯತ್ಯಾಸ? ಸ್ವಾಭಿಮಾನ ಅನ್ನುವಂಥದ್ದು ಸತ್ಯದಲ್ಲಿ ನೆಲೆ ನಿಂತಿರುತ್ತೆ. ಸ್ವಾಭಿಮಾನ ಅನ್ನುವಂಥದ್ದು ನಾವು ನಮ್ಮನ್ನ ನಿಜವಾಗಿಯೂ ಸರಿಯಾಗಿ ಅರಿತುಕೊಂಡ್ರೆ, ನಮ್ಮಲ್ಲಿ ಏನು ಸಂಪತ್ತಿದೆಯೋ ಅದನ್ನ ನಾವು ಅರಿತುಕೊಂಡಿದ್ದೀವಿ, ಏನು ಪ್ರತಿಭೆ ಇದೆಯೋ ಅದನ್ನ ನಾವು ಗುರುತಿಸ್ಕೊಂಡಿದ್ದೀವಿ, ನಾವು ಏನು ಮಾಡಬಲ್ಲೆವು ಅನ್ನೋದು ಗೊತ್ತಿದೆ, ನಮಗೆ ನಮ್ಮಿಂದ ಏನು ಸಾಧ್ಯ ಇಲ್ಲ ಅನ್ನೋದು ಗೊತ್ತಿದೆ. ಇದು ಅಸತ್ಯ ಸತ್ಯಗಳ ವಿವೇಕ. ಏನ್ ಬೆಸ್ಟ್ ಭಾಷೆ ಬರುತ್ತೆ ನಿಮ್ಗೆ ಅಂತ ಕೇಳಿದಾಗ ಒಂದು 3 ಭಾಷೆ ಬರುತ್ತೆ, ನಮ್ಮಲ್ಲಿ ಕೆಲವರಿಗೆ 4 ಭಾಷೆ ಬರುತ್ತೆ. ನನಗೆ ಪ್ರಪಂಚದಲ್ಲಿರುವ ಎಲ್ಲಾ ಭಾಷೆಗಳು ಬರ್ತವೆ ಅಂತ ಹೇಳಿದ್ರೆ ಶಿವ ಅದು ಸುಳ್ಳಾಯ್ತು. ಪ್ರಪಂಚದಲ್ಲಿರುವ ಎಲ್ಲಾ ಭಾಷೆಗಳು ನಮಗೆ ಬರೋದಿಲ್ಲ. ಕಿಸೆಯಲ್ಲಿ ಎಷ್ಟು ಹಣ ಇಟ್ಕೊಂಡಿದ್ದೀರಾ, ಬ್ಯಾಂಕಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಕೇಳಿದಾಗ ಎಷ್ಟು ಬೇಕ್ರಿ ನಿಮ್ಗೆ, ನಮ್ಮಲ್ಲಿ ಕೋಟಿಗಟ್ಲೆ ಇದೆ ಅಂತ ನಾವು ಹೇಳಕ್ ಬರುತ್ತಾ? ಹಾಗಂತ ಇಲ್ಲ ನನ್ನಲ್ಲಿ ಏನೂ ಹಣ ಇಲ್ಲ, ನಾನು ಭಿಕಾರಿ, ನಾನು ಬೇಡ್ಕೊಂಡು ಬದುಕುವವನು ಅಂತ ಹೇಳುವುದು ಸರಿಯಲ್ಲ. ಅದರಿಂದ ಅದು ಹಣ ಇರಲಿ, ವಿದ್ಯೆ ಇರಲಿ, ಸ್ಥಾನ ಇರಲಿ, ಮಾನ ಇರಲಿ, ನಮ್ಮ ಕುಲ ಇರಲಿ, ನಮ್ಮ ಅಪ್ಪ ಅಮ್ಮ ಹೇಗಿದ್ರು ಅನ್ನುವಂಥದ್ದಿರಲಿ, ಎಷ್ಟೋ ವಿಷಯಗಳಲ್ಲಿ, ಎಷ್ಟೋ ಸನ್ನಿವೇಶಗಳಲ್ಲಿ ಸತ್ಯವನ್ನ ನಾವು ನೋಡಿಕೊಂಡ್ರೆ, ಆ ಸತ್ಯದ ಆಧಾರದ ಮೇಲೆ ನಾವು ಯಾರು, ಎಷ್ಟು ಯೋಗ್ಯತೆ ಉಳ್ಳವರು ಅನ್ನುವುದನ್ನ ಆ ಸತ್ಯದ ಆಧಾರದ ಮೇಲೆ ನಿರ್ಧರಿಸಿಕೊಂಡು, ಆ ಒಂದು ಅಡಿಪಾಯದ ಮೇಲೆ ನಮ್ಮ ಸ್ವಧರ್ಮವನ್ನು ನಾವು ಗುರುತಿಸಿಕೊಂಡ್ರೆ, ಶ್ರೀಕೃಷ್ಣ ಹೇಳೋದಿಲ್ವೇ ಗೀತೆಯಲ್ಲಿ, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ. ಯಾವುದು ಸತ್ಯವಾಗಿಯೂ ನಮ್ಮ ಶಕ್ತಿ ಸಾಮರ್ಥ್ಯವೋ ಅದನ್ನ ನಾವು ಗುರುತಿಸ್ಕೊಂಡು ಅದನ್ನ 10 ಜನರಿಗೆ ತಿಳಿಸ್ಬೇಕು. ಇದು ನಾನು ಮಾಡಬಲ್ಲೆ, ನಿಮಗೆ ಸಂಶಯ ಇದ್ರೆ ನನಗೊಂದು ಅವಕಾಶ ಕೊಡಿ, ನಾನು ತೋರಿಸ್ತೇನೆ, ಇವಾಗ್ಲೇ ಏನ್ ಮಾಡ್ತೀನಿ, ಏನ್ ಮಾಡಬಲ್ಲೆ ಅಂತ ತೋರಿಸ್ತೀನಿ ಅಂತ ಹೇಳುವಂತ ಒಂದು ರೀತಿ ಚಂದವೇ. ಆದ್ರೆ ಪರಧರ್ಮ ಅಂದ್ರೆ ಏನು? ಯಾವುದೋ ಒಂದು ಮೋಹಕ್ಕೊಳಗಾಗಿ, ಯಾವುದೋ ಒಂದು ಆಕರ್ಷಣೆಗೊಳಗಾಗಿ, ಯಾವುದೋ ಮೇಲ್ಮೇಲಿನ ಮೆರುಗನ್ನ, ಸೀಯಿಂಗ್ ಸಮ್ ಸೂಪರ್ಫಿಷಿಯಲ್ ಚಾರ್ಮ್, ನಾವು ಯಾವುದು ನಾವಲ್ಲವೋ, ಯಾವ ಶಕ್ತಿ ಸಾಮರ್ಥ್ಯ, ಯಾವ ಪ್ರತಿಭೆ ನಮ್ಮಲ್ಲಿ ಇಲ್ಲವೋ ಅದು ಕೂಡ ಇದೆ. ನಾನು ಮಾಡ್ತೀನಿ, ಅವನಕ್ಕಿಂತ ಚೆನ್ನಾಗಿ ನಾನು ಮಾಡ್ತೀನಿ, ಅವಳಕ್ಕಿಂತ ಚೆನ್ನಾಗಿ ನಾನು ಹಾಡ್ತೀನಿ, ಅವ್ರಕ್ಕಿಂತ ಚೆನ್ನಾಗಿ ನಾನು ಬರೀತೀನಿ ಇತ್ಯಾದಿಯಾಗಿ ಯಾವುದೋ ಒಂದು ಲೋಭದಿಂದ, ಯಾವುದೋ ಒಂದು ದುರಾಸೆಯಿಂದ ನಾವು ಏನನ್ನು ಬಯಸ್ಕೊಂಡು ನಮ್ಮನ್ನು ನಾವು ಹೇಗೋ ತೋರಿಸ್ಕೊಂಡು ಹೋಗ್ತೀವಿ ನೋಡಿ, ಅದು ಅಹಂಕಾರ. ಆದ್ರಿಂದ ಆನೆಸ್ಟ್ ಅಸೆಸ್ಮೆಂಟ್, ಪ್ರಾಮಾಣಿಕವಾಗಿ ನಮ್ಮನ್ನು ನಾವು ಅರಿತುಕೊಂಡು, ನಮ್ಮನ್ನು ನಾವು ಅಳೆದುಕೊಂಡು, ನಮ್ಮನ್ನು ನಾವು ಅಳೆಯೋದು ಅವಶ್ಯಕ. ವ್ಯವಹಾರದಲ್ಲಿ ನಮ್ಮನ್ನು ನಾವು ಅಳೆಯದಿದ್ರೆ ಹೇಗೆ ಸಾಧ್ಯ? ವ್ಯವಹಾರದಲ್ಲಿ ನಾವು ನಮ್ಮನ್ನು ಅಳೆಯಬೇಕಾಗ್ತದೆ. ಮಾಪನ ಅಂತ ಹೇಳ್ತೇವೆ, ಮೆಷರ್ಮೆಂಟ್. ಐ ಮಸ್ಟ್ ಮೆಷರ್ ಮೈ ಸೆಲ್ಫ್, ಐ ಮಸ್ಟ್ ಜಡ್ಜ್ ಮೈ ಸೆಲ್ಫ್, ಐ ಮಸ್ಟ್ ನೋ ವಾಟ್ ಐ ಆಮ್ ಕೇಪಬಲ್ ಆಫ್. ಬಟ್ that measurement has to be based on facts, on truth. ಅದರಿಂದ ವಾಸ್ತವಿಕತೆಯಲ್ಲಿ ನಿಂತಿರುವಂತ ಒಂದು ನಮ್ಮ ಬಗ್ಗೆ ನಮಗಿರುವಂತ ಅಭಿಪ್ರಾಯ ಅದು ಸ್ವಾಭಿಮಾನ. ನಾವೆಲ್ಲೋ ಪ್ರವೇಶಿಸ್ಲಿಕ್ಕೆ ಹೊರಟಿದೀವಿ, ಯಾರೇ ನೀವು ಒಳಗೆ ಬರ್ತಿರೋದು, ಏನ ನಿಮ್ಗೆ ಸೊಕ್ಕು, ಏನ್ ನಿಮ್ದು ಒಳಗೆ ಬರ್ತಿದ್ದೀರಲ್ಲ, ಯಾರನ್ನು ತಿಳ್ಕೊಂಡಿದ್ದೀರ ನೀವು ಅಂತ ಯಾರೋ ಕೂಗ್ತಾನೆ. ಆಗ ನಾವು ಅವನಿಗೆ ಹೇಳಬೇಕು, ಏನು ಇಲ್ಲಿ ಯಾರೋ ಪ್ರವೇಶ ಮಾಡಬಹುದು, ಹೇಳಿಯಪ್ಪ,
ಇಲ್ಲಿ ಬರೇ ಪದವೀಧರರು ಬರ್ಬೋದು, ಏನಾದ್ರು ಡಿಗ್ರಿ ಇರ್ಬೇಕು, BCom BA BS ಏನಾದ್ರು ಮಾಡಿದ್ಯೇನಪ್ಪ ನೀನು ಅಂತ ಅವನು ಕೇಳ್ತಾನೆ. ಆಗ ನಾವು ಸೇದೆ ಎತ್ಕೊಂಡು ನಾನು BA ಅಲ್ಲ MA ಮಾಡಿದ್ದೀನಿ ಅಂತ ಹೇಳಿ ಒಳಗೆ ಹೋಗುದ್ರಲ್ಲಿ ತಪ್ಪಿಲ್ಲ. ಯಾಕಂದ್ರೆ ನೀವು ವಾಸ್ತವವಾಗಿ BA MA ಮಾಡ್ಕೊಂಡಿದ್ದೀರ. ಅದು ಬಿಟ್ಕೊಂಡು ನಮಗೆ ಯಾವುದೋ ಒಂದು ಕಡೆ ಅರ್ಹತೆ ಇಲ್ಲ, ಅಲ್ಲಿ ನಿಯಮಗಳೆಲ್ಲ ಇದೆಯಲ್ಲ, ಎಲ್ಲ ಕಡೆ ನಿಯಮಗಳು ಇರ್ತವೆ. ವಿಶೇಷವಾಗಿ ಯಾವ ನಿಯಮಗಳು ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಮಾಡಲಾಗಿವೆಯೋ, ಸಂವಿಧಾನದ ಚೌಕಟ್ಟಿನಲ್ಲಿ ಮಾಡಲಾಗಿವೆಯೋ, ಅಥವಾ ಕಾನೂನು ಚೌಕಟ್ಟು ಬಿಡಿ ನೀತಿಶಾಸ್ತ್ರದ ಚೌಕಟ್ಟಿನಲ್ಲಿ ಮಾಡಲಾಗಿದೆಯೋ, ಸತ್ಯ ಧರ್ಮ ಇವುಗಳ ಚೌಕಟ್ಟಿನಲ್ಲಿ ಯಾವುದೋ ಒಂದು ನಿಯಮ ಯಾರೋ ಮಾಡಿದ್ದಾರೆ, ಆಗ ಆ ನಿಯಮವನ್ನ ಉಲ್ಲಂಘಿಸಲಿಕ್ಕೆ ನಾವೇನೋ ಸುಳ್ಳೇನೋ ಹೇಳ್ಕೊಂಡು ಒಳಗೆ ಹೋಗೋ ಪ್ರಯತ್ನ ಮಾಡಿದ್ರೆ ಅದು ಅಹಂಕಾರವಾಗುತ್ತೆ. ಒಂದು ಉದಾಹರಣೆ ತಗೊಳ್ಳೋಣ. ದುರ್ಯೋಧನ ಒಂದು ವೇಳೆ 12 ವರ್ಷ ವನವಾಸ ಮತ್ತೆ 1 ವರ್ಷ ಅಜ್ಞಾತವಾಸ ಮುಗಿಸಿ ಪಾಂಡವರೆಲ್ಲ ಹಿಂದೆ ಬಂದಾಗ ದುರ್ಯೋಧನ ಒಂದು ವೇಳೆ ನೋಡಿ ನಿಮಗೆ ನಾನು ಅರ್ಧ ರಾಜ್ಯ ಕೊಡ್ತೀನಿ, ಆದ್ರೆ ಅರ್ಧ ರಾಜ್ಯ ನನ್ನ ಹತ್ರ ಇಟ್ಕೊಳ್ತೀನಿ ಅಂತ ಹೇಳಿದ್ರೆ ಅದ್ರಲ್ಲಿ ಅಹಂಕಾರ ಇಲ್ಲ, ಅಲ್ಲಿ ಮೋಹ ಇಲ್ಲ, ಅಲ್ಲಿ ಅನ್ಯಾಯ ಇಲ್ಲ, ಅಲ್ಲಿ ಅಧರ್ಮ ಇಲ್ಲ. ಅವನು ಕೌರವರ ಅಂದ್ರೆ ಧೃತರಾಷ್ಟ್ರನ ಮಕ್ಕಳಲ್ಲಿ ಅಗ್ರಜ, ಪಾಂಡವರು ಪಾಂಡುವಿನ ಮಕ್ಕಳು, ಅವರಿಗರ್ಧ ನಮಗರ್ಧ, ಸತ್ಯ. ಯಾವಾಗ ದುರ್ಯೋಧನನು ನೀವುಗಳು ಈ ಭೂಮಿಯಲ್ಲಿ ಇರ್ಲಿಕ್ಕೆ ಅರ್ಹರಲ್ಲ, ಹೊರಟೋಗಿ ನೀವೆಲ್ಲ, ನಿಮ್ ಮುಖ ತೋರಿಸಬೇಡಿ, ಗೊತ್ತಲ್ಲ ನಿಮ್ಮ ಕತೆ, ಮಹಾಭಾರತದ ಕತೆ. ಯಾವಾಗ ಪಾಂಡವರು, ಅದರಲ್ಲಿ ಯುಧಿಷ್ಠಿರ ಬಹಳ ವಿಶಾಲ ಬುದ್ಧಿಯವನು, ಬಹಳ ವಿನಮ್ರವನು, ಬಹಳ ಸಾತ್ವಿಕ ವ್ಯಕ್ತಿ, ಅವನು ಹೇಳಿದ ನಮಗೆ 5 ಗ್ರಾಮಗಳು ಕೊಟ್ರೆ ಸಾಕು ಅಂತ. ಆಕ್ಚುಲಿ ಆ ತರ ಅಷ್ಟು ವಿನಮ್ರ ಆಗಿರಬಾರ್ದು ಈ ಪ್ರಪಂಚದಲ್ಲಿ, ಆದ್ರೆ ಯುಧಿಷ್ಠಿರ ಎಲ್ಲ ಎಕ್ಸೆಪ್ಷನಲ್ ಅಂತೇವೆ ನೋಡಿ. ಅವರೆಲ್ಲ ನಿಯಮಕ್ಕೆ ಒಂದು ಅಪವಾದ ಇದ್ದ ಹಾಗೆ. ನಿಯಮದ ಪ್ರಕಾರ ನಿಮಗೇನು ಸೇರ್ಬೇಕೋ ಅದನ್ನ ನೀವು ಕೇಳಬೇಕು. ನಿಮ್ಗೆ ಅರ್ಧ ರಾಜ್ಯ ಸಿಗ್ಬೇಕು, ಆದ್ರಿಂದ ಅರ್ಧ ರಾಜ್ಯವನ್ನು ಕೇಳಬೇಕು. ಯುಧಿಷ್ಠಿರ ಬಿಡಿ, ಆ ಧರ್ಮರಾಯ ಅವನು ಬಹಳ ಅಧ್ಯಾತ್ಮವಾಗಿ ಬಹಳ ಮುಂದುವರೆದ್ರಿಂದ ಏನೋ ಒಂದು ಅಂತರ್ದೃಷ್ಟಿ ಇದೆ ಅವನಿಗೆ, ಆದ್ರಿಂದ ಹೇಳ್ದ. ಅವನು ತಪ್ಪಂತ ನಾನು ಹೇಳೋದಿಲ್ಲ, ಆದ್ರೆ ಯುಧಿಷ್ಠಿರನ ರೀತಿಯನ್ನು ನಾನು ಯಾರಿಗೂ ಬೋಧಿಸುವುದಿಲ್ಲ. ಯಾರೋ ಒಬ್ಬ ಯುವಕ ಅಥವಾ ಯಾರೋ ಒಬ್ಬಳು ಯುವತಿ ಬಂದ್ಕೊಂಡು ಏನನ್ನು ಕೇಳಿದ್ರೆ ನಾನು ಯುಧಿಷ್ಠಿರನ ಒಂದು ದೃಷ್ಟಾಂತ ಕೊಟ್ಟು ಆ ಪ್ರಕಾರ ಮಾಡು ಅಂತ ಹೇಳೋದಿಲ್ಲ. ಆ ಯುವಕ ಆ ಯುವತಿಯ ವಾಸ್ತವಿಕವಾಗಿ ಅವರ ಆ ವಯಸ್ಸಿನಲ್ಲಿ ಅವರ ಆ ಒಂದು ವಿಕಾಸದ ಹಂತದಲ್ಲಿ ಅವರಿಗೆ ಏನು ಅವಶ್ಯಕವೋ ಮತ್ತು ಯಾವುದು ಅಧರ್ಮ ಆಗುವುದಿಲ್ವೋ ಅದ್ರ ಬಗ್ಗೆ ನಾನು ಅವರಿಗೆ ಪ್ರೋತ್ಸಾಹಿಸ್ತೇನೆ. ಖಂಡಿತ ನಿಮಗದು ಸಿಗುವುದಿದ್ರೆ ತಗೊಳ್ಳಿ, ಯಾಕಂದ್ರೆ ನಿಮಗೆ ಅದಕ್ಕೆ ಅರ್ಹತೆ ಇದೆ, ನಿಮಗೆ ಅಲ್ಲಿ ಬೇಕಾದಂತಹ ಯೋಗ್ಯತೆ ಇದೆ. ಆದ್ರಿಂದ ಹಿಂದೆ ಮುಂದೆ ನೋಡಬೇಡಿ, ನಿಮ್ಗದು ಬರ್ತಿರುವಂತಹದ್ದು ಯಾವುದೋ ಒಂದು ಅವಕಾಶವನ್ನ ತಗೊಳ್ಳಿ ಅಂತ ಪ್ರೋತ್ಸಾಹಿಸ್ತೇನೆ. ಈಗ ದುರ್ಯೋಧನ ಇಡೀ ರಾಜ್ಯ ನನಗೆ ಬೇಕು, ನಿಮ್ಮಗಳಿಗೆ ಒಂದು ಸೂಜಿ ಮೊನೆಯಷ್ಟು ಜಾಗವು ಕೊಡುವುದಿಲ್ಲ ಅಂದಾಗ ಅದು ನಿಜವಾಗಿಯೂ ದುರಹಂಕಾರ. ಅಹಂಕಾರ ಮಾತ್ರ ಅಲ್ಲ, ಅದು ದೊಡ್ಡ ದುರಹಂಕಾರ, ವಿಪರೀತ ಆಯ್ತದು. ಪಾಂಡವರು ಅರ್ಧ ರಾಜ್ಯ ಕೊಡಿ ಅಂತ ಹೇಳಿದಾಗ ಅದು ಸ್ವಾಭಿಮಾನ. ನಾವು ಪಾಂಡುವಿನ ಮಕ್ಕಳು, ನೀನು ಧೃತರಾಷ್ಟ್ರನ ಮಕ್ಕಳು, ಪಾಂಡು ಮತ್ತು ಧೃತರಾಷ್ಟ್ರ ಅಣ್ಣ ತಮ್ಮಂದಿರು, ಆದ್ರಿಂದ ನಿಮಗರ್ಧ ನಮಗರ್ಧ ಅಂತ ಕೇಳುವುದರಲ್ಲಿ ಎದೆ ಎತ್ತಿ ಅದನ್ನ ಕೇಳುವುದರಲ್ಲಿ ಯಾವ ತಪ್ಪಿಲ್ಲ. ಅದರಿಂದ ನೋಡಿ, ಅಹಂಕಾರ ಅಂತ ಯಾವಾಗ ಬರುತ್ತೆ ಗೊತ್ತಾ? ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಫ್ಯಾನ್ಸೀಸ್, ಫಾಲ್ಸ್ ಅಂಬಿಷನ್, ಭ್ರಾಂತಿ, ವಿಪರೀತ ರಾಗದ್ವೇಷ, ಕ್ರೇಜಿ ಥಾಟ್ಸ್. ಇಫ್ ಯು ಆರ್ ಕ್ರೇಜಿ, ಒಂಥರ ಹುಚ್ಚು ಹಿಡಿದಾಗಿದ್ರೆ ಆಗ ಅಹಂಕಾರದಿಂದ ವರ್ತಿಸ್ತೀರ ನೀವು. ಆ ಪ್ರಕಾರ ಯಾವ ಮೋಹ ಇಲ್ಲ ಅಥವಾ ಯಾವ ಒಂದು ವಿಪರೀತ ರಾಗದ್ವೇಷ ಇಲ್ಲ. ಇವ್ರನ್ನ ಕಂಡ್ರೆ ಆಗಲ್ಲ, ಅವ್ರನ್ನ ಕಂಡ್ರೆ ಅವ್ರನ್ನ ಬಿಡೋಕ್ ಮನ್ಸಿಲ್ಲ, ರಾಗದ್ವೇಷ ಇದೆಯಲ್ಲ, ಯಾವ ಭ್ರಾಂತಿ ಇಲ್ಲ. ಆದ್ರೆ ನಮ್ಮ ಕರ್ತವ್ಯಗಳನ್ನು ಮಾಡಲಿಕ್ಕೆ ಎಷ್ಟೋ ಬಾರಿ ನಮಗ್ ಮಾತ್ರ ಅಲ್ಲ, ನಮ್ಮನ್ನ ಅವಲಂಬಿಸುವಂತಹ ಜನರಿಗೆ, ನಮ್ಮನ್ನೇ ನೋಡಿ ನಮ್ಮಿಂದ ಎಷ್ಟೋ ಜನ ಏನನ್ನ ಪಡೆಯಲಿಕ್ಕೆ ಇಷ್ಟಪಡ್ತಾರೆ, ಅವರಿಗೆಲ್ಲ ಒಂದು ರೀತಿ ನ್ಯಾಯಸಮ್ಮತವಾದ ರೀತಿಯಲ್ಲಿ ಏನನ್ನಾದ್ರು ಕೊಡಬೇಕಾದ್ರೆ ನಾವೇನೋ ಒಂದು ಸ್ಥಾನವನ್ನು ಇಟ್ಕೊಳ್ಬೇಕಾಗತ್ತೆ, ಸ್ಥಾನಮಾನ ನಮಗೆ ಬೇಕಾಗುತ್ತೆ. ಆದ್ರಿಂದ ಧರ್ಮಸಮ್ಮತವಾದ ರೀತಿಯಲ್ಲಿ ಭ್ರಾಂತಿ ಅಥವಾ ಮೋಹದಿಂದಲ್ಲ, ನಿಜವಾಗಿಯೂ ನಮ್ಮಲ್ಲಿ ಆ ಒಂದು ಅರ್ಹತೆ ಇದೆ ಅನ್ನೋದನ್ನು ಗುರುತಿಸಿಕೊಂಡು ನಾವೇನನ್ನಾದ್ರೂ ಕೇಳಿದ್ರೆ ಆಗ ಅದು ಸ್ವಾಭಿಮಾನದ ಒಂದು ವರ್ತನೆ ಆಗುತ್ತೆ.
ದುರ್ಯೋಧನ ಇಡೀ ರಾಜ್ಯಕ್ಕೆ ಕೇಳುವುದು ಅಹಂಕಾರ. ಆತ ಅವನು ಅರ್ಧ ರಾಜ್ಯವನ್ನು ಕೇಳಿದ್ರೆ ಅದು ಸ್ವಾಭಿಮಾನ. ಅದಕ್ಕಿಂತ ಏನು ಬೇಡ, ಹಾಗ ನಾನು ಹೊರಟೋಗ್ತೀನಿ ಅಂದ್ರೆ ಅದು ಸರಿಯಲ್ಲ. ಅದು ಯಾರು ಮಾಡೋರು ಮಾಡ್ಲಿ, ಅದರಿಂದ ನಾವು ಮಾಡಬೇಕಾಗಿಲ್ಲ. ಇನ್ನೊಂದು ನೋಡಿ, ಸ್ವಾಭಿಮಾನದಲ್ಲಿ ನಾವು ನಮ್ಮನ್ನ ಯಾರೋ ಕೆಣಕಲಿಕ್ಕೆ ಬಿಡೋದಿಲ್ಲ, ನಮ್ಮನ್ನ ಯಾರೋ ಹೀಯಾಳಿಸ್ಲಿಕ್ಕೆ ಬಿಡೋದಿಲ್ಲ. ನಮ್ಮನ್ನ ಯಾರೋ ತೆಗಳಿದ್ರೆ ಸ್ವಾಮಿ ಹಾಗೆ ಹೇಳಬೇಡಿ ಅಂತ ಹೇಳ್ತೀವಿ, ಅದು ಸ್ವಾಭಿಮಾನ. ಅಂತ ಸ್ವಾಭಿಮಾನ ಇರಬೇಕು. ಆದ್ರೆ ಅಹಂಕಾರದಲ್ಲಿ ಏನಾಗುತ್ತೆ ಗೊತ್ತೇ, ನಾವು ಬರೇ ನಮ್ಮ ಒಂದು ಪ್ರತಿಷ್ಠೆಯನ್ನು ಉಳಿಸ್ಕೊಳ್ಳುವುದು ಮಾತ್ರ ಅಲ್ಲ, ಇತರರನ್ನ ಕೀಳಾಗಿ ನೋಡ್ಲಿಕ್ಕೆ ಶುರು ಮಾಡ್ತೀವಿ. ಇನ್ನೊಬ್ಬರನ್ನ ಕೀಳಾಗಿ, ವಿ ಬಿಗಿನ್ ಟು ಲುಕ್ ಎಟ್ ಅದರ್ಸ್ ವಿತ್ ಕಂಟೆಂಪ್ಟ್. ಆಗ ಅದು ಅಹಂಕಾರ. ನಾನು ಇಷ್ಟು ಓದಿದ್ದೇನೆ, ಆದ್ರಿಂದ ನನ್ನಲ್ಲಿ ಒಂದು ಸ್ವಲ್ಪ ಅಭಿಮಾನ ಇದೆ, ಚಿಂತೆ ಇಲ್ಲ. ನಮ್ಮ ಧರ್ಮಶಾಸ್ತ್ರಗಳು ನೀವು ಓದಿದ್ರ ಬಗ್ಗೆ, ನಿಮಗೆ ಸತ್ಯವಾಗಿಯೂ ಇರುವಂತಹ ಪ್ರತಿಭೆಯ ಬಗ್ಗೆ, ನೀವು ಏನೋ ದೊಡ್ಡ ಕುಟುಂಬದವರು, ಬಹಳ ಪ್ರಸಿದ್ಧ ಅಜ್ಜ, ಬಹಳ ಪ್ರಸಿದ್ಧರಾದ ತಂದೆ ನಿಮ್ಮ ಕುಲ, ಅದ್ರ ಬಗ್ಗೆ ಒಂದಿಷ್ಟು ಹೆಮ್ಮೆ ಇದ್ರೆ ಯಾವ ಶಾಸ್ತ್ರವೂ ಬೇಡ ಅನ್ನೋದಿಲ್ಲ. ಆದ್ರೆ ಆ ಒಂದು ನಿಮ್ಮ ಅಪ್ಪ, ನಿಮ್ಮ ಅಜ್ಜ, ನಿಮ್ಮ ಕುಲ, ನಿಮ್ಮ ಅಮ್ಮ, ನಿಮ್ಮ ಅಜ್ಜಿ ಅವ್ರ ಬಗ್ಗೆ ಎಲ್ಲ ಒಂದ್ ಸ್ವಲ್ಪ ಅಭಿಮಾನದ ಜೊತೆಗೇನೆ ಇವರೆಲ್ಲ ಯಾರಿವರು, ಇವರೆಲ್ಲ ಯಾವ ಪ್ರಯೋಜನಕ್ಕಿಲ್ಲ ಅಂತ ಹೇಳಿ ಬೇರೆಯವ್ರ ಬಗ್ಗೆ ಈ ಹೀನ ಭಾವ ಉಟ್ಕೊಳ್ಳೋದು. ಅವರೆಲ್ಲ ನನ್ನ ಬಂದು ಕಾಲು ಒತ್ತಬೇಕು. ಇವರು ಯಾವುದೋ ಒಂದು ಮೈ ಬಣ್ಣವೋ, ಜಾತಿಯೋ, ಅಥವಾ ಲಿಂಗವೋ, ಸ್ತ್ರೀ ಪುರುಷ ಅಂತಿದೆ ನೋಡಿ, ಅಥವಾ ಯಾವುದೋ ಒಂದು ಪ್ರಾದೇಶಿಕ, ಆ ಊರಿನವರ ಅವರೆಲ್ಲ ಯಾವ ಲೆಕ್ಕಕ್ಕಿಲ್ಲ ಅಂತ. ಶಿವ ಬರೀ ಅವ್ರ ಊರದು ಅಂತ ಹೇಳಿದ ಕೂಡಲೇ ಅವ್ರನ್ನ ಕೀಳು ಅಂತ ಹೇಗೆ ನಿಮ್ಗೆ ಅಭಿಪ್ರಾಯ ಬರುತ್ತೆ? ಹೆಸರಿನಲ್ಲಿ ಕಮಲ ಬರುವುದಿಲ್ವೇ? ಎಷ್ಟೋ ಬಾರಿ ಯಾವುದೋ ಒಂದು ಹಳ್ಳಿಯಿಂದ, ಯಾವುದೋ ಒಂದು ಇಲ್ಲಿವರೆಗೆ ಕೇಳದಿದ್ದಂತಹ ಒಂದು ಕುಟುಂಬದಿಂದ ಒಬ್ಬ ಎಂತ ಮೇಧಾವಿ ಬರ್ತಾನೆ, ಅಥವಾ ಎಂತ ಒಂದು ಮೇಧಾವಿಯಾದ ಮಹಿಳೆ ಎದ್ದೇಳ್ತಾಳೆ. ಇವತ್ತಿನ ದಿವಸ ನಾವು ಭಾರತ ದೇಶದಲ್ಲಿ ದ್ರೌಪದಿ ಮುರ್ಮು ಅನ್ನುವರು ಯಾವುದು ಗಿರಿಜನರ ಕುಟುಂಬ ಅಂತ ಕಾಣುತ್ತೆ, ಟ್ರೈಬಲ್ ಅಂತ ಕಾಣುತ್ತೆ. ಆದ್ರೆ ಅವರು ಈಗ ಒಂದು 2-3 ವರ್ಷದಿಂದ ಅಧ್ಯಕ್ಷ ರಾಷ್ಟ್ರಪತಿ ಆಗಿದ್ದಾರೆ. ಆಮೇಲೆ ಇಲ್ಲಿವರೆಗೆ ಗಾಡ್ ಬ್ಲೆಸ್ ಹರ್, ಯಾರು ಕೂಡ ಅವ್ರ ಬಗ್ಗೆ ಇವರು ಯೋಗ್ಯರಲ್ಲ, ಇವರು ಸಮರ್ಥರಲ್ಲ, ಇವರಿಗೆ ಆ ಒಂದು ಅರ್ಹತೆ ಇಲ್ಲ ಅಂತ ಹೇಳಲಿಲ್ಲ. ಯಾಕಂದ್ರೆ ಅವರು ತಮ್ಮ ಕರ್ತವ್ಯಗಳನ್ನೆಲ್ಲ ಚಂದವಾಗಿ ಮಾಡ್ಕೊಂಡು ಬರ್ತಿದ್ದಾರೆ. ಆದ್ರಿಂದ ಜಾತಿಯೋ, ಕುಲವೋ, ಮೈ ಬಣ್ಣವೋ, ಎಷ್ಟು ಎತ್ತರ ಇದ್ದಾರೆ ಅಂತ, ಎಷ್ಟು ದಪ್ಪ ಇದ್ದಾರೆ ಅಂತ, ಮೀಸೆ ಎಷ್ಟು ದೊಡ್ಡದಿದೆ ಅಂತ ಇದನ್ನೆಲ್ಲ ತಕೊಂಡು ಯಾರೋ ಒಬ್ರನ್ನ ಕೀಳಾಗಿ ನೋಡೋದು, ನಾವೇ ಶ್ರೇಷ್ಠರು, ನಾವೇ ಇಂದ್ರ, ನಾವೇ ಚಂದ್ರ ಅಂತ ಹೇಳೋದಿದೆ ನೋಡಿ, ಅದು ಅಹಂಕಾರ. ಅಹಂಕಾರದಲ್ಲಿ ಹೆಜ್ಜೆ ಹೆಜ್ಜೆಗೆ ಸುಳ್ಳಿರುತ್ತೆ ಸ್ವಾಮಿ. ಸ್ವಾಭಿಮಾನದಲ್ಲಿ ಹೆಜ್ಜೆ ಹೆಜ್ಜೆಗೆ ಸತ್ಯವನ್ನ ಆಧರಿಸಿ ನಾವು ಏನನ್ನು ಕೇಳ್ತೀವಿ, ಏನನ್ನು ನಿರೀಕ್ಷಿಸ್ತೀವಿ. ಆದ್ರಿಂದ ಅಹಂಕಾರದಲ್ಲಿ ಬೇರೆಯವರ ಕಡೆ ತಪ್ಪಾಗಿ ನೋಡುವಂತಹದ್ದು ಇರುವುದನ್ನು ನಾವು ಗಮನಿಸಬೇಕು. ಇನ್ನೊಂದು, ಮತ್ತೆ ಮತ್ತೆ ನಾವು ನಮ್ಮನ್ನ ಪರೀಕ್ಷೆ ಮಾಡ್ಕೊಳ್ತಾ ಹೋದ್ರೆ ಆಗ ಸ್ವಾಭಿಮಾನ ಉಳಿಯುತ್ತೆ, ಅಹಂಕಾರ ಹೊರಟೋಗುತ್ತೆ. ಇದು ಯಾವ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಎಷ್ಟೋ ಬಾರಿ ಆ ದಿವಸ ಅದೇನೋ ಒಂದು ಬ್ಯಾಡ್ ಮೂಡ್ ಅಂತೇವೆ ನೋಡಿ. ಬ್ಯಾಡ್ ಮೂಡ್ ಅಂದ್ರೆ ಒಂದು ಕೆಟ್ಟ ಮನಸ್ಸಿನ ಸ್ಥಿತಿ. ಆ ಮನಸ್ಸು ಆ ದಿವಸ ಏನೋ ವಿಕ್ಷಿಪ್ತವಾಗಿತ್ತು, ಮನಸ್ಸು ಯಾವುದೋ ಕಾರಣದಿಂದ ಏನೋ ರಜಸ್ಸು ಎದ್ದು ಬಿಡ್ತು, ಏನೋ ಒಂದು ಸ್ವಲ್ಪ ತಮಸ್ಸು ಎದ್ದು ಬಿಡ್ತು. ಈ ರಜಸ್ಸು ಮತ್ತು ತಮಸ್ಸು ಇದೆಯಲ್ಲ, ಈ ಗುಣಗಳು ನಮ್ಮಲ್ಲಿ ಎದ್ದಾಗ ನಮ್ಮ ತಲೆ ಹಾಳಾಗತ್ತೆ. ಆ ತಲೆ ಹಾಳಾದಾಗ ನಾವು ಏನೋ ರೀತಿಯಲ್ಲಿ ವರ್ತಿಸ್ಬಿಡ್ತೀವಿ. ಆದರೆ ಅದೇ ದಿವಸವೋ ಮರುದಿವಸವೋ ನಾವು ನಮ್ಮನ್ನ ಪರೀಕ್ಷಿಸ್ಕೊಳ್ಬೇಕು. ಅಲ್ಲ, ನಿನ್ನೆ ನಾನು ಆ ಥರ ಮಾತಾಡಿದ್ನಲ್ಲ, ಆ ಥರ ವರ್ತಿಸಿದ್ನಲ್ಲ, ಅದು ಸತ್ಯವ, ಅದು ಸರಿಯಾ, ಅದು ಧಾರ್ಮಿಕವ ಅಂತ ಮಾಡಿದಾಗ ನಮಗೆ ಗೊತ್ತಾಗತ್ತೆ. ಕೆಲವೊಮ್ಮೆ ಅದು ಸರಿ ಇದ್ದಿರಬಹುದು, ಇನ್ನು ಕೆಲವೊಮ್ಮೆ ಅದು ಸರಿ ಇದ್ದಿರುವುದಿಲ್ಲ. ಅಂದ್ರೆ ಏನರ್ಥ, ತುಂಬಾ ವಿದ್ಯಾವಂತರಾದಂತಹ ನಮಗೆ ಕೂಡ ಕೆಲವೊಮ್ಮೆ ಆ ಕ್ಷಣದಲ್ಲಿ, ಆ ಒಂದು ಪರಿಸ್ಥಿತಿಯಲ್ಲಿ ಅವನೇನು ಉದ್ರೇಕ ಆಗ್ಬಿಟ್ಟು ಅಹಂಕಾರದ ಒಂದು ವರ್ತನೆ ನಮ್ಮಿಂದ ಉಂಟಾಗುತ್ತೆ. ಅಲ್ಲಿ ಪುನಃ ಈ ಮೊದಲು ಹೇಳಿದ ವಿಷಯವೇ ಹೊಸದೇನಲ್ಲ, ಪುನಃ ನಮ್ಮನ್ನ ವಸ್ತುಸ್ಥಿತಿಯ ದೃಷ್ಟಿಯಿಂದ, ವಸ್ತುಸ್ಥಿತಿ ಅಂದ್ರೆ ವಾಸ್ತವ, ನಿಜವಾಗಿಯೂ ಕೂಡ ನಾವು ಶ್ರೇಷ್ಠರು, ನಿಜವಾಗಿಯೂ ಕೂಡ ಒಂದು ಕಡೆ ಶ್ರೇಷ್ಠತೆ ಇಲ್ಲದ ಶ್ರೇಷ್ಠತೆಯನ್ನ ನಾವು ಬಯಸುವುದು ಕೂಡ ತಪ್ಪು. ಆಮೇಲೆ ಇರುವ ಶ್ರೇಷ್ಠತೆಯನ್ನ ಕಾಣದಿರುವುದು ಕೂಡ ತಪ್ಪು.
ಸ್ವಾಭಿಮಾನ ನಮ್ಮಲ್ಲಿರಬೇಕು. ಇರುವ ಶ್ರೇಷ್ಠತೆ, ಇರುವ ಅರ್ಹತೆ, ಇರುವ ಯೋಗ್ಯತೆ, ನಮ್ಮಲ್ಲಿ ವಾಸ್ತವವಾಗಿ ಕೆಲವು ಕ್ವಾಲಿಫಿಕೇಶನ್ ಇದೆ ಅಂತ ಇಟ್ಕೊಳ್ಳಿ, ಅದನ್ನ ನಾವು ಮರೆಯಬಾರದು. ಮತ್ತೆ ಇಲ್ಲದಿರುವುದನ್ನ ಯಾವುದೋ ಮೋಹಕ್ಕೊಳಗಾಗಿ ನನಗೆಲ್ಲ ಬರುತ್ತೆ, ನಿನಗಿಂತ ಹೆಚ್ಚು ಬರುತ್ತೆ ನನಗೆ ಇತ್ಯಾದಿಯಾಗಿ ಹೇಳ್ಬಾರ್ದು. ಅದು ಅಹಂಕಾರ. ಪುನಃ ಬೇರೆ ಏನಲ್ಲ, ಅದು ಸತ್ಯವೇ. ಇನ್ನೊಂದು ರೀತಿ ಹೇಳುವುದಿದ್ರೆ, ಸ್ವಾಭಿಮಾನದಲ್ಲಿ ನಾವು ಎಷ್ಟೆಷ್ಟೋ ವಾಸ್ತವಿಕವಾದ ವಿಷಯಗಳಿಗೆ ಮನ್ನಣೆ ಕೊಡ್ತೀವಿ. ದೆರ್ ಈಸ್ ಜಸ್ಟಿಸ್ ಟು ರಿಯಾಲಿಟೀಸ್. ಸ್ವಾಭಿಮಾನದಲ್ಲಿ ಇತರರಲ್ಲಿ ಇರುವುದನ್ನು ನಾವು ಯಾವಾಗ ತಿಳ್ಕೊಳ್ತೀವೋ ಕೂಡಲೇ ಅವರನ್ನು ಗೌರವಿಸ್ತೀವಿ. ಹೌದಾ, ಓ ನೀನು ಇಷ್ಟೆಲ್ಲ ಓದಿದ್ಯಾ, ಇಷ್ಟೆಲ್ಲ ಮಾಡಿದ್ಯಾ, ಇಷ್ಟೆಲ್ಲ ಸಮಾಜ ಸೇವೆ ಮಾಡಿದ್ದೀರಾ ನೀವು, ಇದು ನಿಮಗೆ ನಮನ ಅಂತ ನಾವು ಆ ವಿಷಯ ತಿಳಿದಾಗ ಅವ್ರ ಮುಂದೆ ಬಾಗ್ತೀವಿ. ಅಹಂಕಾರದಲ್ಲಿ ಒಳಗೊಳಗೆ ಕಸಿವಿಸಿ ನಮಗೆ ಯಾರೋ ಒಬ್ಬರಿಗೆ ಅಪಮಾನ ಮಾಡಿಬಿಡ್ತೀವಿ. ಆಮೇಲೆ ಗೊತ್ತಾಗುತ್ತೆ, ಅಯ್ಯೋ ರಾಮ, ಇವ್ರಿಗೆ ನಾನು ಅಪಮಾನ ಮಾಡಿದೆ, ಕೊಡಬೇಕಾದ ಗೌರವ ಕೊಡ್ಲಿಲ್ಲ, ಆದ್ರೆ ಅವರು ನಿಜವಾಗಿ ನನ್ಗಿಂತ ಹೆಚ್ಚು ತಿಳ್ಕೊಂಡವರು ಅಂತಾದಾಗ ಆಗ್ಲೂ ನಾವು ಸ್ವೀಕರಿಸೋದಿಲ್ಲ. ಅಹಂಕಾರ ನಮ್ಮಲ್ಲಿದ್ದಾಗ ಕಸಿವಿಸಿ ಅಂದೆ ನೋಡಿ, ಒಳಗೊಳಗಿಂದೆ ನಾವು ಏನ್ ಮಾಡ್ತೀವಾಗ, ಏನೋ ಬುದ್ಧಿವಂತಿಕೆ ಉಪಯೋಗಿಸ್ಕೊಂಡು ಅವ್ರಿಗೆ ಕೊಡಬೇಕಾದ ಗೌರವ ನಾವು ಕೊಡದಿದ್ದದ್ದಿದೆಯಲ್ಲ, ಅದನ್ನ ಯಾವುದೋ ರೀತಿಯಲ್ಲಿ ಸಮರ್ಥಿಸ್ಲಿಕ್ಕೆ ಪ್ರಯತ್ನಿಸ್ತೀವಿ. ಅಲ್ಲಲ್ಲ, ಅದು ಯಾಕೆ ಅವ್ರಿಗೆ ನಾನು ಗೌರವ ಕೊಡ್ಲಿಲ್ಲ ಅಂದ್ರೆ ಅಂತ ಏನೋ ಒಂದು ಕಾರಣ ಕೊಡೋಕೆ ಹೇಳ್ತೀವಿ, ಏನೋ ಕಾರಣ ಕೊಡೋಕೆ ಪ್ರಯತ್ನಿಸ್ತೀವಿ. ಹೇಳ್ತಾರಲ್ಲ, ಅಡಿ ಬಿದ್ರೂ ಕೂಡ ಮೀಸೆ ಮಣ್ಣಾಗ್ಲಿಲ್ಲ ಅಂತ. ಆ ಪ್ರಕಾರ ಮಾಡುವಂತದ್ದು ಅಹಂಕಾರ. ಸ್ವಾಭಿಮಾನ ಅನ್ನೋದ್ರಲ್ಲಿ ನಾವು ನಮ್ಮನ್ನ ಕೀಳಾಗಿ ನೋಡಿಕೊಳ್ಳದೆ, ನಮ್ಮನ್ನ ಅನಾವಶ್ಯಕವಾಗಿ ಚಿಕ್ಕದಾಗಿ ಮಾಡಿಕೊಳ್ಳದೇನೆ, ಒಂದ್ ವೇಳೆ ಬೇರೆಯವರಿಗೆ, ಇತರರಿಗೆ ನಮ್ಮಿಂದ ಏನಾದ್ರೂ ಅಪಚಾರ ಆಗಿದ್ರೆ ಬಲು ಬೇಗ ಅದ್ರ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸ್ತೀವಿ. ಅದ್ರ ಬಗ್ಗೆ ಅವಶ್ಯಕತೆ ಇದ್ರೆ, ಅದು ಸಮರ್ಪಕ ಸರಿಯಾಗಿದ್ರೆ ಕ್ಷಮೆಯನ್ನು ಕೇಳ್ತೀವಿ. ಕ್ಷಮಿಸಬೇಕು, ನಾನು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ನೀವು ಯಾರು ಅಂತ ನನಗೆ ಮೊದಲು ಗೊತ್ತಾಗ್ಲಿಲ್ಲ, ಬನ್ನಿ ಬನ್ನಿ, ನೀವು ಕೂಡ ತುಂಬಾ ಯೋಗ್ಯರೇ, ನೀವು ಗೌರವಾರ್ಹರು, ಗೌರವಕ್ಕೆ ಯೋಗ್ಯರು ಅಂತ ನಾವು ನ್ಯಾಯ ಕೊಡ್ತೀವಿ. ಅವರು ಸ್ತ್ರೀ ಆಗ್ಲಿ, ಪುರುಷರಾಗ್ಲಿ, ಈ ವರ್ಗದವರಾಗ್ಲಿ, ಆ ವರ್ಗದವರಾಗ್ಲಿ, ಭಾರತೀಯರಾಗ್ಲಿ, ವಿದೇಶಿಯರಾಗ್ಲಿ, ನೋಡ್ಲಿಕ್ಕೆ ಬಹಳ ಚಿಕ್ಕ ಶರೀರ ಇರ್ಬೋದು, ಚಿಕ್ಕ ಗಾತ್ರ, ಅಥವಾ ಬಹಳ ಎತ್ತರವಾಗಿ ಗಟ್ಟುಮುಟ್ಟಾಗಿರ್ಬೋದು. ಇದೆಲ್ಲ ಮೇಲ್ಮೇಲಿನ ವಿಷಯಗಳು. ಒಬ್ಬರನ್ನ ನಿಜವಾಗಿಯೂ ಅವರು ಏನು, ಅವರ ಗುಣ ಏನು, ಅವರ ನಿಜವಾದ ಒಂದು ಸ್ಥಾನ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಆಗ ನ್ಯಾಯ, ಜಸ್ಟಿಸ್, ವಿ ಡೂ ಜಸ್ಟಿಸ್ ಟು ದೆಮ್. ಬೇರೆ ಅಹಂಕಾರದಲ್ಲಿ, ಅಹಂಕಾರ ತಲೆಗೆ ಏರಿದಾಗ ವಿ ಡೂ ಇನ್ಜಸ್ಟಿಸ್ ಟು ರಿಯಾಲಿಟೀಸ್. ರಿಯಾಲಿಟಿ ಅಂದ್ರೇನು, ನಿಜವಾಗೂ ಕೂಡ ಇನ್ನೊಬ್ರು ಒಳ್ಳೆಯವರಿದ್ರು ಕೂಡ ಅದನ್ನ ನಾವು ಒಪ್ಕೊಳ್ಳೋಕೆ ತಯಾರಿಲ್ಲ. ನಮ್ಮ ಅಹಂಕಾರ ನಮ್ಮನ್ನ ಇನ್ನೊಬ್ಬರ ಶ್ರೇಷ್ಠತೆಯನ್ನ ಒಪ್ಕೊಳ್ಳೋಕೆ, ಸ್ವೀಕರಿಸಲಿಕ್ಕೆ, ಅದನ್ನು ಗುರುತಿಸಿ ಆಮೇಲೆ ಅದಕ್ಕೆ ತಕ್ಕುದಾದ ಒಂದು ವ್ಯವಹಾರ ಮಾಡಲಿಕ್ಕೆ ನಮ್ಮಲ್ಲಿ ಸಿದ್ಧತೆ ಇರೋದಿಲ್ಲ. ಅವ್ರೇನೇ ಇರಲಿ, ನಾನು ಅವ್ರ ಮುಂದೆ ತಲೆಬಾಗೋದಿಲ್ಲ. ಯಾಕೆ ಅಂತ ಕೇಳಬೇಡಿ, ನಾನು ಅವರ ಮುಂದೆ ತಲೆಬಾಗೋದಿಲ್ಲ, ಆತರ ಹೇಳೋದು ಅಹಂಕಾರ ಅಲ್ವೇ? ಸೊ ಇನ್ ಅಹಂಕಾರ there is injustice to realities. As a result, there is arrogant behavior. Sometimes arrogant behavior, sometimes escapist behavior. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಅಹಂಕಾರ ಕುಣಿದಾಡ್ತಿರುವಾಗ ಇನ್ನೊಬ್ಬರನ್ನ ನಾವು ಮೊದಲು ತಪ್ಪು ತಿಳ್ಕೊಂಡಿರ್ತೀವಿ, ಆಮೇಲೆ ಗೊತ್ತಾಗುತ್ತೆ ಅವರು ಬಹಳ ಶ್ರೇಷ್ಠರು, ಒಳ್ಳೆಯವರು ಅಂತ. ಆಗ ನಮಗೆ ಎಂತ ಕಸಿವಿಸಿ ಆಗುತ್ತಂದ್ರೆ, ಅವ್ರಿಗೆ ಏನ್ ಮಾಡೋಕ್ಕಾಗಲ್ಲ, ನಮ್ಗೆ ಆ ಶಕ್ತಿ ಇರೋದಿಲ್ಲ, ಮೆತ್ತಗೆ ಅಲ್ಲಿಂದ ಜಾರ್ಕೊಂಡು ಎಲ್ಲೋ ಹೋಗ್ಬಿಡೋದು. ಎಸ್ಕೇಪಿಸಮ್ ಅಂದ್ರೆ ಪಲಾಯನವಾದ. ಆತರ ಅಹಂಕಾರ ಅನ್ನೋದು ಕೆಲವೊಮ್ಮೆ ಗರ್ವದಿಂದ ಒಂಥರ ದುಷ್ಟ ರೀತಿಯಲ್ಲಿ ನಮ್ಮನ್ನು ವರ್ತಿಸ್ಲಿಕ್ಕೆ ಪ್ರೇರೇಪಿಸುತ್ತೆ. ಇನ್ನು ಕೆಲವೆಷ್ಟೋ ಕಡೆ ಅಹಂಕಾರ ಬಹಳ ಚತುರವಾದದ್ದು, ಬಹಳ ಕ್ಲೆವರ್ ಅಂತೇವೆ ನೋಡಿ. ಈ ಅಹಂಕಾರ ಅನ್ನೋದು ನಮ್ಮನ್ನ ಯಾವುದೋ ಪರಿಸ್ಥಿತಿಯಲ್ಲಿ ನಮ್ಗೆ ಅಷ್ಟೊಂದು ಹಿತ ಅನ್ಸ್ದಿದ್ರೆ, ಇಫ್ ವಿ ಫೀಲ್ ಅನ್ಕಂಫರ್ಟೇಬಲ್ ಇನ್ ಸಮ್ ಸಿಚುವೇಶನ್, ಆಗ ಅಹಂಕಾರ ಹೇಳುತ್ತೆ, ಇಲ್ಲಿಂದ ಮೆಲ್ಲ ಜಾರ್ಕೊಂಡ್ಬಿಡು, ಅವರೆಲ್ಲ ನಿನ್ನನ್ನು ಹಿಡಿಯೋ ಮೊದಲು ಕಣ್ಮರೆ ಆಗ್ಬಿಡು ಅಂತ. ಅದೆಲ್ಲ ಯಾಕೆ ಸ್ವಾಮಿ? ಬಲು ಬೇಗ ನೀವು ಸತ್ಯವನ್ನ ಸ್ವೀಕರಿಸುತ್ತಾ
ಸತ್ಯದ ಜೊತೆ ಒಪ್ಪಂದ ಮಾಡಿ, ಸತ್ಯದ ಜೊತೆ ನೀವು ಮಿತ್ರರಾಗಿ. ಮೇಕ್ ಎ ಪ್ಯಾಕ್ಟ್ ವಿತ್ ಟ್ರುತ್, ಮೇಕ್ ಅಗ್ರಿಮೆಂಟ್ ವಿತ್ ಟ್ರುತ್. ವೆನ್ ಯು ಮೇಕ್ ಎನ್ ಅಗ್ರಿಮೆಂಟ್ ವಿತ್ ಫಾಲ್ಸ್ಹುಡ್, ಯು ವಿಲ್ ಪೇ ಲಾಟ್ ಫಾರ್ ಇಟ್, ಪೇ ಫಾರ್ ಇಟ್. ಬಲು ಬೇಗ ಆ ಒಂದು ಅಸತ್ಯದ ಜೊತೆ ದೋಸ್ತಿ, ಅಸತ್ಯದ ಜೊತೆ ಒಪ್ಪಂದ ಕೊಂಡ್ರೆ ಬಲು ಬೇಗ ಅದಕ್ಕೆ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಅದರಿಂದ ಕೊನೆಯದಾಗಿ ನೋಡಿ, ಸ್ವಾಭಿಮಾನದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ನಿಜವಾಗಿ ಇರುವಂತಹ ಒಳ್ಳೆಯ ಅಂಶಗಳು, ನಮ್ಮ ಭಾಷೆಯಲ್ಲಾಗ್ಲಿ, ನಮ್ಮ ಧರ್ಮದಲ್ಲಾಗ್ಲಿ, ನಮ್ಮ ಊರಿನಲ್ಲಾಗ್ಲಿ, ನಮ್ಮ ಕುಟುಂಬ, ನಮ್ಮ ಸಂಬಂಧಿಕರು, ನಾವು ಯಾವ ಒಂದು ಪರಿವಾರದಿಂದ ಬಂದಿದ್ದೇವೆಯೋ ಅದೆಲ್ಲದರಲ್ಲೂ ವಾಸ್ತವವಾಗಿ ಒಂದು ಸೌಂದರ್ಯ ಇದೆ ಅಂತ ಇಟ್ಕೊಳ್ಳಿ, ಸೊಬಗಿದೆ ಅಂತ ಇಟ್ಕೊಳ್ಳಿ. ಇರುತ್ತೆ, ಬಹುಮಟ್ಟಿಗೆ ಇರುತ್ತೆ. ಆ ಪ್ರಕಾರ ಇರುವುದನ್ನೆಲ್ಲ ತಿಳಿದುಕೊಂಡು, ಎಷ್ಟೋ ಬಾರಿ ನಮ್ಗೆ ಗೊತ್ತಿರೋದಿಲ್ಲ. ಈಗ ಮತ್ತೆ ಎಲ್ಲರೂ ಹೇಳ್ತಾ ಇದ್ದಾರೆ, ಈ ಸನಾತನ ಧರ್ಮದ ಈ ಹಿಂದೂಗಳ ಒಂದು ದುಸ್ಥಿತಿ ಏನಂದ್ರೆ 100ಕ್ಕೆ 95 ಜನ ಹಿಂದೂಗಳಿಗೆ ಹಿಂದೂ ಧರ್ಮ ಏನಂತ ಗೊತ್ತೇ ಇಲ್ಲ. ಅದರಿಂದ ಪೂಜ್ಯ ಸ್ವಾಮಿ ಚಿನ್ಮಯಾನಂದರು ಹೇಳ್ತಾ ಇದ್ರು, ನಾನು ಕನ್ವರ್ಟ್ ಮಾಡೋಕೆ ಇಷ್ಟಪಡ್ತೀನಿ. ಯಾರನ್ನ ಕನ್ವರ್ಟ್ ಮಾಡೋಕೆ ಇಷ್ಟಪಡ್ತೀನಿ? ಮತ್ತೆ ಯಾವ ಧರ್ಮಕ್ಕೆ? ಹಿಂದೂಗಳನ್ನ ಹಿಂದೂ ಧರ್ಮಕ್ಕೆ ಪರಿವರ್ತಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಿದ್ರು ಅವರು. Somebody asked him, Swamiji, are you interested in converting? Normally conversion is from one religion to another religion. But Swamiji replied, yes, I want to convert Hindus to Hinduism. ಯಾಕಂದ್ರೆ ಬರೇ ಹೆಸರಿಗೆ ಹಿಂದೂಗಳಿರ್ತಾರೆ, ಹೆಸರಿಗೆ ಸನಾತನ ಧರ್ಮದ ಅನುಯಾಯಿಗಳಿರ್ತಾರೆ. ಅವರಿಗೇನು ಗೊತ್ತಿಲ್ಲ, ಹಿಂದೂ ಧರ್ಮದ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಅದು ಸರಿಯಲ್ಲ. ನಾವು ನಮ್ಮ ಧರ್ಮವನ್ನ, ನಮ್ಮ ಭಾಷೆಯನ್ನ, ನಮ್ಮ ಕುಲವನ್ನ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ಹಿನ್ನೆಲೆಯನ್ನ, ನಮ್ಮ ಕುಟುಂಬದಲ್ಲಿ ಯಾರೋ ಒಂದಿಬ್ರು ದಾರಿ ತಪ್ಪದವ್ರು ಇರ್ಬೋದು, ಪರವಾಗಿಲ್ಲ, ಅದು ಬೇಡಿ. ಆದ್ರೆ ನಮ್ಮಲ್ಲಿ ಯಾರು ಕೆಲವರು ಶ್ರೇಷ್ಠರು ಇದ್ರು. ನಮ್ಮ ಕುಟುಂಬ, ನಮ್ಮ ಪರಿವಾರ, ನಮ್ಮ ವರ್ಗ ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಎಷ್ಟೋ ಇದೆ. ಅದನ್ನೆಲ್ಲ ಗುರುತಿಸಿಕೊಂಡು ಸತ್ಯವಾಗಿಯೂ ಹೀಗೆಲ್ಲ ಇದೆ, ನಮ್ಮ ಪೂರ್ವಜರು ಇದೆಲ್ಲ ಮಾಡಿದ್ದಾರೆ ಅನ್ನೋದನ್ನು ಗುರುತಿಸಿಕೊಂಡು ಆ ಆಧಾರದ ಮೇಲೆ ಸ್ವಾಭಿಮಾನವನ್ನು ನಾವು ಬೆಳೆಸ್ಕೊಳ್ಬೇಕು. ಅದು ಬೇಕಾಗತ್ತೆ ಈ ಪ್ರಪಂಚದಲ್ಲಿ ಬದುಕಬೇಕಾದ್ರೆ. ಮತ್ತು ಅಧ್ಯಾತ್ಮದಲ್ಲಿಯೂ ಕೂಡ ಒಂದು ರೀತಿ ನಮ್ಮ ಬಗ್ಗೆ ಕೀಳು ಭಾವನೆ ಇದ್ದುದಾದ್ರೆ ಆ ಕೀಳು ಭಾವನೆಯನ್ನ ಹೋಗಲಾಡಿಸಿ ನಮ್ಮ ಬಗ್ಗೆ ವಿ ಆರ್ ಓಕೆ, ಐ ಆಮ್ ಓಕೆ, ಬೇರೆಯವರೆಲ್ಲ ಒಳ್ಳೇದಿದ್ರೆ ಇಫ್ ದೇ ಆರ್ ಓಕೆ, ಐ ಆಮ್ ಆಲ್ಸೋ ಓಕೆ. ಇಫ್ ವಿ ಕಮ್ ಟು ದಟ್ ಅಂಡರ್ಸ್ಟ್ಯಾಂಡಿಂಗ್, ಐ ಆಮ್ ಓಕೆ, ಡ್ರಾಯಿಂಗ್ ಫ್ರಮ್ ಟ್ರುತ್, ಡ್ರಾಯಿಂಗ್ ಫ್ರಮ್ ಫ್ಯಾಕ್ಟ್ಸ್, ಆಗ ಉದಾಹರಣೆಗೆ ಸಂಸ್ಕೃತಿ, ನಮ್ಮ ಸಂಸ್ಕೃತಿಯಲ್ಲಿ ಇರುವ ಸೌಂದರ್ಯವನ್ನು ನಾವಾಗಿ ನೋಡ್ಕೊಂಡಿದ್ದೇವೆ ಅಂತ ಇಟ್ಕೊಳ್ಳಿ. ನಮ್ಮ ದೇಶದ ಸಂಗೀತ, ನಮ್ಮ ದೇಶದ ನೃತ್ಯ, ನಮ್ಮ ದೇಶಗಳ ಭಾಷಾ ವೈವಿಧ್ಯ, ನಮ್ಮ ದೇಶದ ಜೀವನ ಶೈಲಿಯಲ್ಲಿ ಇರುವಂತಹ ಒಂದು ಒಳ್ಳೆಯ ಅಂಶಗಳು ಎಷ್ಟೋ ಇರ್ತವೆ. ನಮ್ಮ ದೇಶದ, ನಮ್ಮ ಭಾರತದಲ್ಲಿ ಇರತಕ್ಕಂತಹ ಇವನ್ ಅಡಿಗೆ, ನಮ್ಮಲ್ಲಿ ಅಡುಗೆ ಅನ್ನಿ, ಕುಕಿಂಗ್, ಕ್ವಿಸೀನ್, ಇಂಡಿಯನ್ ಕ್ವಿಸೀನ್ ಆಫ್ ವೇರಿಯಸ್ ಕಮ್ಯುನಿಟೀಸ್, ವೇರಿಯಸ್ ರೀಜನ್ಸ್, ಅದರಲ್ಲೆಲ್ಲ ಬಹಳ ವಿಶೇಷತೆ ಇರುತ್ತೆ. ಬರೀ ರುಚಿ ಮಾತ್ರ ಅಲ್ಲ, ಭಾರತೀಯ ಅಡುಗೆಯಲ್ಲಿ ಎಷ್ಟೋ ಕಡೆಯಲ್ಲಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದಾದದ್ದಿರುತ್ತೆ. ಏನೆಲ್ಲ ಬೇರುಗಳನ್ನ, ಏನೆಲ್ಲ ತರಕಾರಿಗಳನ್ನು ಉಪಯೋಗಿಸ್ತಾರೆ. ಆಮೇಲೆ ಕೆಲವುದೆಲ್ಲ ನಾವು ದಿನವೂ ತೆಗೆದುಕೊಂಡ್ರೆ, ಹಿಂದೆಲ್ಲ ನಮ್ಮ ಕುಟುಂಬದಲ್ಲೆಲ್ಲ ಇರ್ತಿತ್ತು. ಕೆಲವು ಅಡುಗೆ ಹೇಗಿರ್ತಿತ್ತು ಅಂತ ಹೇಳಿದ್ರೆ ಅದರಿಂದ ಎಷ್ಟೋ ರೋಗ ಬರೋದೇ ಇಲ್ಲ. ಸ್ವಲ್ಪ ಕಹಿ ಇರ್ಬೋದು, ಏನೋ ತಂಬುಳಿ ಮಾಡಿ ಬಡಿಸ್ತಾರೆ, ಈ ತಗೊಳ್ಳಿ ತಂಬುಳಿ ಹಾಕೊಳ್ಳಿ ಅಂತ. ನೀವೆಲ್ಲ ಮಕ್ಕಳಿದ್ದಾಗ ನಮ್ಗೆ ತಂಬುಳಿ ಬೇಡ, ಕಹಿ ಇರುತ್ತೆ ಅಂತ. ಆದ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಳ್ತಾ, ಇಲ್ಲ ಅದು ಒಳ್ಳೇದು, ನಿನಗೆ ಆರೋಗ್ಯಕ್ಕೆ ಒಳ್ಳೇದು, ನಿನ್ ಬುದ್ಧಿಶಕ್ತಿ ಚೆನ್ನಾಗಿ ಬೆಳೆಯುತ್ತೆ, ತಿನ್ನು, ಬರೀ ರುಚಿಯಾದದ್ದು ಮಾತ್ರ ತಿಂತೀನಿ ಅಂತ ಹೇಳ್ಬೇಡ, ಇದು ಸ್ವಲ್ಪ ಹುಳಿ ಇರ್ಬೋದು, ಇದು ಸ್ವಲ್ಪ ಕಹಿ ಇರ್ಬೋದು, ಇದನ್ನ ತಿನ್ನು ಮರಿ ಅಂತ ಹೇಳ್ಕೊಂಡು ಪ್ರೀತಿಯಿಂದ ಬೈತಿದ್ರು ನಮ್ಗೆ, ಅಲ್ವೇ? ಆಮೇಲೆ ನಾವು ದೊಡ್ಡವರಾದ ನಂತರ ಕೆಲವು ಆರೋಗ್ಯದ ಸಮಸ್ಯೆಗಳು ಬಂದ ನಂತರ ನಮಗೆ, ಅಯ್ಯೋ, ನಾನು ಸರಿಯಾದ ಆಹಾರವನ್ನೇ ತಿಂತ ಬಂದಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ ನಮ್ಗೆ. ಅದರಿಂದ ಈಗಲಾದ್ರೂ ಬರೇ ರುಚಿ ನಾಲಿಗೆ ರುಚಿ ಅಂತ ಹೋಗ್ಬಾರ್ದು. ಯಾವುದು ಆರೋಗ್ಯಕ್ಕೆ ಒಳ್ಳೇದೋ ಅದು ಅಷ್ಟು ರುಚಿ ಇಲ್ಲದಿದ್ರೂ ಕೂಡ ಅದನ್ನು ಸೇವಿಸಬೇಕು. ನಮ್ಮವರು, ಹಿರಿಯರು, ಪೂರ್ವಜರು ಇದನ್ನೆಲ್ಲ ಕಂಡು ಹಿಡಿದಿದ್ರು.
ಅದನ್ನು ಉಪದೇಶಿಸಿದ್ರು ಅಂತ ಅದನ್ನ ನಾವು ಗುರುತಿಸ್ಕೊಂಡು ಅದನ್ನು ಅರಿತುಕೊಂಡು ಆಗ ನಮ್ಮ ಬಗ್ಗೆ ಒಂದು ಹೆಮ್ಮೆ ಬರುತ್ತೆ. ಅಂತಹ ಒಂದು ಸ್ವಾಭಿಮಾನ ಬೇಕೇ ಬೇಕು ಜೀವನದಲ್ಲಿ. ಆದ್ರೆ ಅನಾವಶ್ಯಕವಾಗಿ ಆಧಾರ ಇಲ್ಲದೆ ಸುಮ್ಮನೆ ಯಾರೋ ಒಬ್ಬ ಹೇಳ್ದ ನನ್ನ ಸಂಸ್ಕೃತಿ ಶ್ರೇಷ್ಠ ಅಂತ, ಇನ್ನೊಬ್ಬ ಕೇಳ್ದ ನಿನ್ನ ಸಂಸ್ಕೃತಿ ಶ್ರೇಷ್ಠ ಅಂತ ಯಾಕೆ ಹೇಳ್ತೀಯ? ಯಾಕಂದ್ರೆ ನನ್ನ ಸಂಸ್ಕೃತಿ ಯಾಕೆ ಶ್ರೇಷ್ಠ ಅಂದ್ರೆ ಅದು ನನ್ನ ಸಂಸ್ಕೃತಿ. ಮೈ ಕಲ್ಚರ್, ಮೈ ಲ್ಯಾಂಗ್ವೇಜ್, ಮೈ ಟೌನ್, ಮೈ ವಾಟ್ ಎವರ್ ಇಸ್ ಗುಡ್ ಬಿಕಾಸ್ ಇಟ್ ಇಸ್ ಮೈನ್. ಹಾಗೆಲ್ಲ ಹೇಳಿದ್ರೆ ಅದು ಅಹಂಕಾರ ಆದೀತು. ದೇರ್ಫೋರ್ ಫ್ರೆಂಡ್ಸ್, ಕೊನೆಯದಾಗಿ ಈ ಸತ್ಯವಾದ, ಒಳ್ಳೆಯದಾದ, ಹಿತಕರವಾದ, ನಮ್ಮನ್ನ ಮುಂದೆ ತಳ್ಳುವಂತಹ ಈ ಸ್ವಾಭಿಮಾನ ನಿಜವಾಗಿ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ನಾವು ದಿನವೂ ನಮ್ಮನ್ನು ತಿಳ್ಕೊಳ್ಬೇಕು, ನಮ್ಮ ಸಂಸ್ಕೃತಿಯನ್ನು ತಿಳ್ಕೊಳ್ಬೇಕು, ನಮ್ಮಲ್ಲಿರುವ ಒಳ್ಳೆತನವನ್ನ, ನಮ್ಮಲ್ಲಿರುವ ಶ್ರೇಷ್ಠತನವನ್ನು ಗುರುತಿಸ್ಕೊಳ್ಬೇಕು. ಆಗ ನಿಜವಾಗಿಯೂ ನಮ್ಮಲ್ಲಿರುವ ಶ್ರೇಷ್ಠತನವನ್ನು ಗುರುತಿಸಿಕೊಂಡು ನಮ್ಮಲ್ಲಿ ಒಂದು ಹೆಮ್ಮೆ ಬಂದ್ರೆ ಅದು ತುಂಬಾ ಸಹಾಯಕ ಹೊರತು ಅದರಿಂದ ಯಾವ ತೊಂದರೆ ಆಗೋದಿಲ್ಲ. ಆ ವೇದಾಂತದ ಎತ್ತರದಲ್ಲಿ, ವೇದಾಂತ ಅಥವಾ ಭಕ್ತಿ ಮಾರ್ಗದ ಪರಾಭಕ್ತಿ ಎಲ್ಲ ಇದೆ, ಅಲ್ಲಿ ಎತ್ತರದಲ್ಲಿ ಔನ್ನತ್ಯದಲ್ಲಿ ಬರುವ ಮಾತುಗಳು, ನೀನೇನು ಅಲ್ಲ, ನೀನು ಬರೇ ಧೂಳಿನ ಕಣ, ನೀನು ಬರೇ ಹುಲ್ಲು ಕಡ್ಡಿ ಅಂತೆಲ್ಲ ಬರ್ಬೋದು ಕೆಲವು ಕಡೆ. ಅದನ್ನೆಲ್ಲ ಯದ್ವಾ ತದ್ವಾ ಎಲ್ಲೆಲ್ಲ ಅನ್ವಯಿಸಬಾರದು. ಅದು ಯಾವುದೋ ಒಂದು ಮನಸ್ಥಿತಿಯಲ್ಲಿ ನಾವು ದೇವರಿಗೆ ನಮ್ಮನ್ನ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಳ್ಳುವಾಗ ಆಗ ಆ ಒಂದು ಮಾತಿಗೆ ಅದರದ್ದೇ ಆದ ಅರ್ಥ ಇದೆ. ಅದರ ಸಂದರ್ಭ, ಅದರ ಒಂದು ಚೌಕಟ್ಟು, ಅದು ಎಲ್ಲಿ ಅಪ್ಲೈ ಆಗುತ್ತೆ ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಆದರೆ ಸಾಮಾನ್ಯವಾಗಿ ಬೇರೆಯವರಲ್ಲಿಯೂ ಸ್ವಾಭಿಮಾನವನ್ನು ನಾವು ಪ್ರೋತ್ಸಾಹಿಸಬೇಕು, ನಮ್ಮಲ್ಲಿಯೂ ಕೂಡ ಸ್ವಾಭಿಮಾನವನ್ನು ಬೆಳೆಸ್ಕೊಳ್ಬೇಕು. ಆ ಸ್ವಾಭಿಮಾನ ಅನ್ನುವಂಥದ್ದು ಅಹಂಕಾರವಾಗಿ ಪರಿವರ್ತಿಸಲಿಕ್ಕೆ ಬಿಡಬಾರದು ಅಂತ ಹೇಳುತ್ತಾ ಈ ಮಾತನ್ನು ಮುಗಿಸೋಣ. ಹರಿ ಓಂ. ಓಂ ಶ್ರೀ ಲಲಿತಾಂಬಿಕಾಯೈ ನಮಃ.